ನೋಡಿ, ತೋಳಗಳ ಗುಂಪಿನಲ್ಲಿ ಒಂದು ಇಂತಹ ತೋಳ ಇರುತ್ತೆ. ಅದರ ದೇಹ ಎಲ್ಲಕ್ಕಿಂತ ಬಲಶಾಲಿಯಾಗಿರುತ್ತೆ. ಬೇರೆ ತೋಳಗಳ ಜೊತೆಗೆ ಹೋರಾಟ ಮಾಡಿ ಟಾಪ್ ಪೊಸಿಷನ್ ಮೇಲೆ ನಿಂತಿರುತ್ತೆ. ಉಳಿದ ತೋಳಗಳು ಆ ಒಂದು ತೋಳಕ್ಕೆ ಆಹಾರ ತಂದು ಕೊಡುತ್ತವೆ. ಇದು ಎಲ್ಲಾ ತೋಳಗಳನ್ನ ಡಾಮಿನೇಟ್ ಮಾಡುತ್ತೆ. ಮತ್ತೆ ಎಲ್ಲಾ ತೋಳಗಳು ಇದರ ಆಜ್ಞೆಯನ್ನ ಪಾಲನೆ ಮಾಡುತ್ತವೆ. ಮತ್ತೆ ನಾವು ಅದನ್ನ ಆಲ್ಫಾ ವೋಲ್ಫ್ ಅಂತೀವಿ. ಆದರೆ ಇವತ್ತಿನ ವಿಡಿಯೋದಲ್ಲಿ ಹೇಗೆ ಒಬ್ಬ ಆಲ್ಫಾ ಮೇಲ್ ಆಗೋದು ಅನ್ನೋದನ್ನ ತಿಳಿಯೋಣ. ಆಲ್ಫಾ ಮೇಲ್ ಅಂದ್ರೆ ಒಬ್ಬ ಸ್ಟ್ರಾಂಗ್ ಮತ್ತೆ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ. ಆಲ್ಫಾ ಅಂದ್ರೆ ಫಿಯರ್ಲೆಸ್ ಆಗಿರ್ಬೇಕು. ಸಮಯ ಬಂದ್ರೆ ಹೋರಾಟ ಮಾಡಬೇಕು. ತನ್ನನ್ನು ಮತ್ತೆ ತನ್ನ ಸುತ್ತಮುತ್ತ ಇರುವವರಿಗೆ ಪ್ರೊಟೆಕ್ಟ್ ಮಾಡಬೇಕು. ಒಬ್ಬ ಆಲ್ಫಾ ಮೇಲ್ಗೆ ಎಲ್ಲರೂ ಗೌರವ ಕೊಡ್ತಾರೆ. ಒಬ್ಬ ಆಲ್ಫಾ ಗ್ರೂಪ್ ನಲ್ಲಿ ಎಲ್ಲಕ್ಕಿಂತ ಅಟ್ರಾಕ್ಟಿವ್ ಆಗಿ ಕಾಣುತ್ತಾನೆ. ಇದೇ ಕಾರಣದಿಂದ ಎಲ್ಲಾ ಫಿಮೇಲ್ಸ್ ಅವನ ಕಡೆಗೆ ಅಟ್ರಾಕ್ಟ್ ಆಗ್ತಾರೆ. ಒಬ್ಬ ಆಲ್ಫಾ ಟಾಪ್ ನಲ್ಲಿ ಇರಲು ಆಸೆ ಪಡ್ತಾನೆ ಮತ್ತೆ ಎಲ್ಲರಿಗೂ ಕಂಟ್ರೋಲ್ ಮಾಡ್ತಾನೆ. ಉದಾಹರಣೆಗೆ ಟೆಕ್ ಇಂಡಸ್ಟ್ರಿಯಲ್ಲಿ ಎಲಾನ್ ಮಸ್ಕ್, ಇಂಡಿಯನ್ ಪಾಲಿಟಿಕ್ಸ್ ನಲ್ಲಿ ನರೇಂದ್ರ ಮೋದಿ, ಫುಟ್ಬಾಲ್ ಜಗತ್ತಿನಲ್ಲಿ ಕ್ರಿಸ್ಟಿಯಾನೋ ರೊನಾಲ್ಡೋ ಮತ್ತೆ ಮೆಸ್ಸಿ, ಇಂಡಿಯನ್ ಕ್ರಿಕೆಟ್ ನಲ್ಲಿ MS ಧೋನಿ ಮತ್ತೆ ವಿರಾಟ್ ಕೊಹ್ಲಿ, ಇವರು ಎಲ್ಲರೂ ತಮ್ಮ ಫೀಲ್ಡ್ ನಲ್ಲಿ ಟಾಪ್ ಸ್ಥಾನದಲ್ಲಿ ಇದ್ದಾರೆ. ಎಲ್ಲರಿಗೂ ಡಾಮಿನೇಟ್ ಮಾಡ್ತಾರೆ. ಹಾಗಿದ್ರೆ ಅದು ಯಾವ ಕ್ವಾಲಿಟಿ ಒಬ್ಬ ಆಲ್ಫಾ ನಲ್ಲಿ ಇರುತ್ತೆ ಮತ್ತೆ ಅದನ್ನ ಡೆವಲಪ್ ಮಾಡಿ ನೀವು ಹೇಗೆ ಒಬ್ಬ ಆಲ್ಫಾ ಮೇಲ್ ಆಗೋದು ಅನ್ನೋದನ್ನ ತಿಳಿಯೋಣ. ಅದಕ್ಕೆ ಈ ವಿಡಿಯೋ ಪೂರ್ತಿ ಎಂಡ್ ವರೆಗೆ ನೋಡಿ. ಪಾಯಿಂಟ್ ನಂಬರ್ 1, ಕಾನ್ಫಿಡೆನ್ಸ್. ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿ ಇರಲಿ, ಇವರು ಯಾವತ್ತಿಗೂ ತಮ್ಮ ಕಾನ್ಫಿಡೆನ್ಸ್ ಅನ್ನ ಕಡಿಮೆ ಆಗಲು ಬಿಡೋದಿಲ್ಲ. ಆಲ್ಫಾ ಮೇಲ್ಗೆ ಈ ಮಾತು ಗೊತ್ತಿರುತ್ತೆ. ಸುಳ್ಳು ಮಾತನ್ನ ಕಾನ್ಫಿಡೆನ್ಸ್ ನಿಂದ ಹೇಳಿದ್ರು ಅದು ನಿಜ ಅನಿಸುತ್ತೆ ಅಂತ. ಆಲ್ಫಾ ಮೇಲ್ ತನ್ನ ಮೇಲೆ ತಾವು ಪೂರ್ತಿ ವಿಶ್ವಾಸ ಹೊಂದಿರ್ತಾರೆ. ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿ ಇರಲಿ ತಮ್ಮ ಬುದ್ಧಿ ಉಪಯೋಗಿಸಿ ಆ ಪರಿಸ್ಥಿತಿಯಿಂದ ಆಚೆ ಬರ್ತೀನಿ ಅಂತ ಅವರಿಗೆ ಗೊತ್ತಿರುತ್ತೆ. ಹಾಗಿದ್ರೆ ಈಗ ಪ್ರಶ್ನೆ ಇರೋದು, ಒಬ್ಬ ಆಲ್ಫಾ ಮೇಲ್ ನ ಕಾನ್ಫಿಡೆನ್ಸ್ ಇಷ್ಟೊಂದು ಜಾಸ್ತಿ ಹೇಗೆ ಇರುತ್ತೆ ಮತ್ತೆ ನೀವು ಹೇಗೆ ತಮ್ಮ ಕಾನ್ಫಿಡೆನ್ಸ್ ಅನ್ನ ಜಾಸ್ತಿ ಮಾಡಬಹುದು? ನೋಡಿ, ನಿಮ್ಗೆ ಆ ಸಮಯ ಅಂತೂ ಗೊತ್ತಿರಬಹುದು. ನೀವು ಬೈಕ್ ಓಡಿಸುವುದನ್ನ ಕಲಿತಾ ಇದ್ರಿ. ಫಸ್ಟ್ ಟೈಮ್ ಬೈಕ್ ಓಡಿಸುವಾಗ ನಿಮ್ಗೆಲ್ಲರಿಗೂ ಭಯ ಆಗತ್ತೆ, ಬೀಳ್ತೀನಿ ಅಂತ ಅನ್ಸುತ್ತೆ. ಆದ್ರೆ ನೀವು ಸ್ವಲ್ಪ ಧೈರ್ಯ ಮಾಡಿ ಬೈಕ್ ಓಡಿಸಿದ್ರೆ ಆ ನಿಮ್ಮ ಭಯ ಕಾನ್ಫಿಡೆನ್ಸ್ ನಲ್ಲಿ ಬದಲಾವಣೆ ಆಗುತ್ತೆ. ಮತ್ತೆ ಎಷ್ಟು ಜಾಸ್ತಿ ನೀವು ಬೈಕ್ ಓಡಿಸ್ತೀರಾ ಅಷ್ಟೇ ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಇದನ್ನೇ ಆಲ್ಫಾ ಕೂಡ ಮಾಡ್ತಾರೆ. ಅವರು ಸದಾಕಾಲ ಬದಲಾವಣೆಗಾಗಿ ಕಾಯ್ತಾ ಇರ್ತಾರೆ. ಮತ್ತೆ ಎಲ್ಲಿ ಧೈರ್ಯ ತೋರಿಸುವ ಅವಕಾಶ ಸಿಗುತ್ತೆ ಅಲ್ಲಿ ತಮ್ಮ ಧೈರ್ಯ ತೋರಿಸಿ ತಮ್ಮ ಕಾನ್ಫಿಡೆನ್ಸ್ ಹೆಚ್ಚಿಸಿಕೊಳ್ತಾರೆ. ಪಾಯಿಂಟ್ ನಂಬರ್ 2, ಲಾಜಿಕಲ್ ರಾದರ್ ದೆನ್ ಇಮೋಷನಲ್. ಒಬ್ಬ ಆಲ್ಫಾ ಮೇಲ್ ಇಮೋಷನಲಿ ಅಲ್ಲ, ಬದಲಾಗಿ ಲಾಜಿಕಲಿ ಆಗಿರ್ತಾನೆ. ಈಗ ಅನೇಕ ಜನರ ಮನಸ್ಸಿನಲ್ಲಿ ಒಂದು ತಪ್ಪು ಕಲ್ಪನೆ ಇರುತ್ತೆ, ಆಲ್ಫಾ ಮೇಲ್ ಒಳಗೆ ಇಮೋಷನ್ಸ್ ಇರೋದಿಲ್ಲ ಎಂದು. ನೋಡಿ, ಇದೆಲ್ಲ ಸುಳ್ಳು. ಏಕೆಂದ್ರೆ ಅವರಲ್ಲೂ ಇಮೋಷನ್ಸ್ ಇರುತ್ತೆ. ಅವರು ಕೂಡ ಮನುಷ್ಯರೇ ಆಗಿರ್ತಾರೆ. ಆದ್ರೆ ಆಲ್ಫಾ ಮೇಲ್ ಒಳಗೆ ಒಂದು ವಿಷಯ ಬೇರೆ ಇರುತ್ತೆ. ಅದುವೇ ಅವರು ಅವರ ಇಮೋಷನ್ಸ್ ಗಳನ್ನ ಬಚ್ಚಿಡ್ತಾರೆ, ಮರೆ ಮಾಡ್ತಾರೆ. ಮತ್ತೆ ಜೀವನದಲ್ಲಿ ನಿರ್ಧಾರ ತಗೊಳ್ಳುವ ಸಂದರ್ಭ ಬಂದ್ರೆ ಅವರು ಇಮೋಷನ್ಸ್ ನಿಂದ ಅಲ್ಲ, ಬದಲಾಗಿ ಲಾಜಿಕ್ ನಿಂದ ಕೆಲಸ ಮಾಡ್ತಾರೆ. ಒಂದ್ ವೇಳೆ ಯಾವುದಾದ್ರೂ ಮಾತು ಅವರ ವ್ಯಾಲ್ಯೂ ಮತ್ತೆ ಪ್ರಿನ್ಸಿಪಲ್ ನ ವಿರುದ್ಧ ಹೋಗ್ತಾ ಇದ್ರೆ ಆಗ ಅವರು ಅದಕ್ಕೆ ಕಾನ್ಫಿಡೆಂಟ್ಲಿ ನೋ ಅಂತಾರೆ. ಮತ್ತೆ ಅವರು ಇದನ್ನ ಯೋಚನೆ ಸಹ ಮಾಡೋದಿಲ್ಲ. ಎದುರಿನ ವ್ಯಕ್ತಿ ಯಾರಿದ್ದಾರೆ ಅವರಿಗೆ ಈ ಮಾತಿನಿಂದ ನೋವು ಆಗುತ್ತಾ ಅಥವಾ ಇಲ್ಲ ಅನ್ನೋದು ಅವರು ತಮ್ಮ ಇಮೋಷನ್ಸ್ ಅನ್ನ ಸೈಡ್ಗೆ ಇಟ್ಟು ಲಾಜಿಕ್ ನಿಂದ ನಿರ್ಧಾರ ತಗೊಳ್ತಾರೆ. ಪಾಯಿಂಟ್ ನಂಬರ್ 3, ಬಾಡಿ ಲ್ಯಾಂಗ್ವೇಜ್. ಈಗ ಈ ಚಿತ್ರವನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ಮತ್ತೆ ಹೇಳಿ, ಇವುಗಳಲ್ಲಿ ಯಾವ ಚಿಂಪ್ಯಾನ್ಜಿ ಆಲ್ಫಾ ಚಿಂಪ್ಯಾನ್ಜಿ ಆಗಿದೆ ಅಂತ. ಈಸಿಲಿ ಯಾರು ಬೇಕಾದ್ರೂ ಹೇಳಬಹುದು ಮೊದಲ ಚಿಂಪ್ಯಾನ್ಜಿ ಆಲ್ಫಾ ಚಿಂಪ್ಯಾನ್ಜಿ ಆಗಿದೆ ಅಂತ. ಅದೇ ತರ ನೀವು ಏನೇ ಹೇಳದೇ ಇದ್ರೂ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನಿಮ್ಮ ಬಗ್ಗೆ ಎಲ್ಲವನ್ನೂ ಹೇಳುತ್ತೆ. ಒಂದ್ ವೇಳೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಕೂಡ ಒಬ್ಬ ಆಲ್ಫಾ ಮೇಲ್ ನ ಹಾಗೆ ಇರಬೇಕು ಅಂದ್ರೆ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಫಾಲೋ ಮಾಡಿ. ನಂಬರ್ 1, ಅಕ್ವೈರ್ ಮೋರ್ ಸ್ಪೇಸ್. ನೀವು ಎಲ್ಲೇ ನಿಂತಿದ್ರು ಕೂತಿದ್ರು ಸ್ವಲ್ಪ ಸ್ಪೇಸ್ ತಗೊಂಡು ಕುತ್ಕೊಳ್ಳಿ. ಉದಾಹರಣೆಗೆ ನಿಂತಿದ್ರೆ ತಮ್ಮ ತೋಳುಗಳನ್ನ ಅಗಲ ಮಾಡಿ ಮತ್ತೆ ಕುತ್ಕೊಂಡಾಗ ಕಾಲುಗಳ ಡಿಸ್ಟೆನ್ಸ್ ಸ್ವಲ್ಪ ದೂರ ಇಡಿ. ಇದು ನಿಮ್ಮ ಕಾನ್ಫಿಡೆನ್ಸ್ ಮತ್ತೆ ಡಾಮಿನೆನ್ಸ್ ಅನ್ನ ಸೂಚಿಸುತ್ತೆ. ನಂಬರ್ 2, ಶೋಲ್ಡರ್ ಮೂವ್ಮೆಂಟ್. ನೋಡಿ, ಪುರುಷರಲ್ಲಿ ಟೆಸ್ಟಾಸ್ಟೆರಾನ್ ಹಾರ್ಮೋನ್ ಜಾಸ್ತಿ ಇರುತ್ತೆ ಕಂಪೇರ್ ಟು ವುಮೆನ್. ಇದೇ ಕಾರಣದಿಂದ ಪುರುಷರ ಶೋಲ್ಡರ್ ಸ್ವಲ್ಪ ಅಗಲ ಇರುತ್ತೆ. ವೈಡ್ ಅಥವಾ ಅಗಲ ಶೋಲ್ಡರ್ ನಿಮ್ಮ ಮಸ್ಕುಲಾನಿಟಿಯನ್ನ ತೋರಿಸುತ್ತೆ ಮತ್ತೆ ನಿಮ್ಮನ್ನ ಒಬ್ಬ ಅಟ್ರಾಕ್ಟಿವ್ ಮನುಷ್ಯನಾಗಿ ಮಾಡುತ್ತೆ. ಒಂದ್ ವೇಳೆ ನೀವು ಒಬ್ಬ ಪುರುಷ ಆಗಿದ್ರೆ ನಿಮ್ಮ ಶೋಲ್ಡರ್ ಅಗಲ ಆಗಿರಲೇಬೇಕು. ಮತ್ತೆ ಅದೇ ತರ ನೀವು ನಡೆಯುವಾಗ ಒಂದು ಫ್ರೀ ಮೂವ್ಮೆಂಟ್ ಮಾಡ್ತಾ ಇರಬೇಕು. ಏಕೆಂದ್ರೆ ನಿಮ್ಮ ಶೋಲ್ಡರ್ ಸ್ಟಕ್ ಮತ್ತೆ ಮೂವ್ಮೆಂಟ್ ಆಗ್ತಾ ಇಲ್ಲ ಅಂದ್ರೆ ನೀವು ಭಯ ಪಟ್ಟಿರೋ ಮತ್ತೆ ನರ್ವಸ್ ವ್ಯಕ್ತಿಯ ಹಾಗೆ ಕಾಣ್ತೀರಾ. ಅದೇ ನೀವು ಶೋಲ್ಡರ್ ಅನ್ನ ಮೂವ್ ಮಾಡ್ತಾ ನಡೆಯುವಾಗ ನಿಮ್ಮ ನಡತೆಯಲ್ಲಿ ಏನೋ ಒಂದು ಬದಲಾವಣೆ ಕಾಣುತ್ತೆ ಮತ್ತೆ ಎಲ್ಲರಿಗೂ ಕಾಣಿಸುತ್ತೆ ಒಬ್ಬ ಆಲ್ಫಾ ನಡೀತಾ ಇದ್ದಾನೆ ಎಂದು. ನಂಬರ್ 3, ಹೆಡ್ ಹೆಲ್ಡ್ ಹೈ. ಸ್ವಲ್ಪ ತಮ್ಮ ತಲೆ ಮೇಲೆ ಎತ್ತಿ ನಡೆಯುವುದನ್ನ ಕಲಿಯಿರಿ. ಏಕೆಂದ್ರೆ ಪರಿಸ್ಥಿತಿ ಎಲ್ಲವೂ ನಿಮ್ಮ ಕಂಟ್ರೋಲ್ ನಲ್ಲಿ ಇದೆ ಅನ್ನೋ ಹಾಗೆ ನಡೆಯಿರಿ. ಒಬ್ಬ ರಾಜನ ಹಾಗೆ. ನೆನಪಿರ್ಲಿ,
ಜಾಸ್ತಿ ಮೇಲೆ ಮತ್ತೆ ಆ ಕಡೆ ಈ ಕಡೆ ನೋಡಬೇಡಿ. ಇದರಿಂದ ನೀವು ಸ್ವಲ್ಪ ಆರೋಗ್ಯಂಟ್ ಆಗಿ ಕಾಣಿಸಬಹುದು. ಮತ್ತೆ ತಮ್ಮ ತಲೆಯನ್ನ ಕೆಳಗೆ ಮಾಡಿ ನಡೆಯಬೇಡಿ. ಇದರಿಂದ ನೀವು ಒಬ್ಬ ಲೋ ಸ್ಟೇಟಸ್ ತರ ಪ್ರೆಸೆಂಟ್ ಮಾಡ್ತೀರಾ. ನಂಬರ್ 4, ಅವಾಯ್ಡ್ ಹಂಚ್ಡ್ ಟರ್ಟಲ್ ಪೋಸ್ಚರ್. ಇವತ್ತಿನ ಅತ್ಯಧಿಕ ಯುವಕರ ಭಂಗಿ ಹೀಗೆ ಆಗ್ತಾ ಇದೆ. ಮತ್ತೆ ಈ ತರ ಆಗಲು 2 ದೊಡ್ಡ ಕಾರಣಗಳಿವೆ. 1, ಜಾಸ್ತಿ ಫೋನ್ ಉಪಯೋಗ ಮಾಡುವುದು. 2, ಎಕ್ಸರ್ಸೈಸ್ ಮಾಡದೇ ಇರೋದು. ಇದು ಕೂಡ ನಿಮಗೆ ತುಂಬಾ ಇನ್ಸೆಕ್ಯೂರ್ ಮತ್ತೆ ಲೋ ಕಾನ್ಫಿಡೆನ್ಸ್ ವ್ಯಕ್ತಿಯಾಗಿ ತೋರಿಸುತ್ತೆ. ಇದನ್ನ ನೀವು ಟೈಮ್ ಮತ್ತೆ ಎಕ್ಸರ್ಸೈಸ್ ನಿಂದ ಸರಿಪಡಿಸಬಹುದು. ಈ ಎಲ್ಲಾ ಪಾಯಿಂಟ್ಸ್ ಗಳನ್ನ ಫಾಲೋ ಮಾಡಿ. ಮತ್ತೆ ನೀವು ತಮ್ಮ ಶೋಲ್ಡರ್ ಅನ್ನ ಸ್ವಲ್ಪ ಹಿಂದೆ ಮಾಡಿ, ಜೊತೆಗೆ ತಮ್ಮ ಕುತ್ತಿಗೆಯನ್ನ ಸ್ವಲ್ಪ ಹಿಂದೆ ಮಾಡಿ ನಡೆಯಿರಿ. ನಂತರ ನಿಮ್ಮ ಭಂಗಿ ಆದಷ್ಟು ಸರಿಯಾಗಿ ಕಾಣುತ್ತೆ. ಪಾಯಿಂಟ್ ನಂಬರ್ 4, ಲೀಡರ್ಶಿಪ್. ನೆನಪಿರಲಿ, ಒಬ್ಬ ಒಳ್ಳೆಯ ಲೀಡರ್ ಆ ವ್ಯಕ್ತಿ ಆಗಿರೋದಿಲ್ಲ ಬೇರೆಯವರನ್ನ ಡಾಮಿನೇಟ್ ಮಾಡೋನು, ಬೇರೆಯವರನ್ನ ಕಂಟ್ರೋಲ್ ಮಾಡೋನು. ಬದಲಾಗಿ ಒಬ್ಬ ಒಳ್ಳೆಯ ಲೀಡರ್ ಆ ವ್ಯಕ್ತಿ ಆಗಿರ್ತಾನೆ, ಬೇರೆಯವರಿಗೆ ಇನ್ಸ್ಪೈರ್ ಮಾಡೋವನು, ಗೈಡ್ ಮಾಡುವವನು. ನೋಡಿ, ಲೀಡರ್ಶಿಪ್ ಒಬ್ಬ ಅಲ್ಫಾ ಮೇಲ್ ನ ತುಂಬಾ ಇಂಪಾರ್ಟೆಂಟ್ ಕ್ವಾಲಿಟಿ ಆಗಿರುತ್ತೆ. ಒಂದ್ ವೇಳೆ ಒಂದು ಸ್ಥಾನದಲ್ಲಿ ಲೀಡ್ ಮಾಡುವ ಪರಿಸ್ಥಿತಿ ಎದುರಾದಾಗ ಇವರು ಮೊದಲಿಗೆ ಲೀಡರ್ ನ ಸ್ಥಾನದಲ್ಲಿ ಇದ್ದು ಯೋಚನೆ ಮಾಡ್ತಾರೆ. ಇವರು ವೇಟ್ ಮಾಡೋದಿಲ್ಲ ಜನ ಇವರ ಲೀಡರ್ಶಿಪ್ ಅನ್ನ ನೋಟಿಸ್ ಮಾಡಬೇಕು ಎಂದು. ಇವರು ಜವಾಬ್ದಾರಿ ತಗೊಳ್ಳಲು ಭಯ ಪಡೋದಿಲ್ಲ ಮತ್ತೆ ಜವಾಬ್ದಾರಿಯಿಂದ ಓಡೋದಿಲ್ಲ. ಬದಲಾಗಿ ಆಗ ಭಯ ಪಡ್ತಾರೆ ಯಾವುದೇ ಜವಾಬ್ದಾರಿ ಇಲ್ಲದೆ ಇದ್ದಾಗ. ಮತ್ತೆ ಇವರು ತಮ್ಮ ಎಲ್ಲಾ ನಿರ್ಧಾರ ತಾವೇ ತಗೊಳ್ತಾರೆ. ಇವರ ನಿರ್ಧಾರ ಬೇರೆಯವರು ತಗೊಳ್ಳೋದು ಇವರಿಗೆ ಇಷ್ಟ ಆಗೋದಿಲ್ಲ. ಒಂದ್ ವೇಳೆ ನೀವು ಒಬ್ಬ ಅಲ್ಫಾ ಮೇಲ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಮಲ್ಲಿ ಲೀಡರ್ಶಿಪ್ ನ ಕ್ವಾಲಿಟಿ ಇರಲೇಬೇಕಾಗತ್ತೆ. ಮತ್ತೆ ನೀವೇ ನಿಮ್ಮ ಜೀವನದ ನಿರ್ಧಾರ ತಗೊಳ್ಳಬೇಕಾಗತ್ತೆ. ಬೇರೆ ಯಾರಿಗೂ ಇಷ್ಟೊಂದು ಅಧಿಕಾರ ಕೊಡಬೇಡಿ ನಿಮ್ಮ ಜೀವನದ ಬಗ್ಗೆ ನಿರ್ಧಾರ ತಗೊಳ್ಳುವಷ್ಟು. ಮತ್ತೆ ಒಬ್ಬ ಅಲ್ಫಾ ಮೇಲ್ ಯಾರಿಗೂ ಫಾಲೋ ಮಾಡೋದಿಲ್ಲ. ಆತ ತನ್ನ ಪ್ರಿನ್ಸಿಪಲ್ ಮತ್ತೆ ವ್ಯಾಲ್ಯೂ ಅನ್ನ ಅಷ್ಟೇ ಫಾಲೋ ಮಾಡ್ತಾನೆ. ಮತ್ತೆ ಯಾರು ತನ್ನನ್ನ ತನಗೆ ಫಾಲೋ ಮಾಡ್ತಾರೆ ಆತನಲ್ಲಿ ಕೆಲವೊಂದು ಪ್ರಿನ್ಸಿಪಲ್ಸ್ ಮತ್ತೆ ಕೆಲವೊಂದು ವ್ಯಾಲ್ಯೂಸ್ ಇರುತ್ತೆ. ಮತ್ತೆ ಜನ ಕೂಡ ನಿಧಾನವಾಗಿ ಅವರಿಗೆ ಒಬ್ಬ ಪವರ್ಫುಲ್ ಲೀಡರ್ ಅಂತ ತಿಳಿಯಲು ಪ್ರಾರಂಭ ಮಾಡ್ತಾರೆ. ಮತ್ತೆ ಜನರ ದೃಷ್ಟಿಯಲ್ಲಿ ಅವರ ಒಂದು ಅಲ್ಫಾ ಮೇಲ್ ನ ಪರ್ಸನಾಲಿಟಿ ನಿರ್ಮಾಣ ಆಗಲು ಪ್ರಾರಂಭ ಆಗುತ್ತೆ. ಪಾಯಿಂಟ್ ನಂಬರ್ 5, ಸೆಲ್ಫ್ ಡಿಸಿಪ್ಲಿನ್. ಈ ಕ್ವಾಲಿಟಿ ಕೇವಲ ಒಬ್ಬ ಅಲ್ಫಾ ಮೇಲ್ ನಲ್ಲಿ ಇರೋದಿಲ್ಲ, ಬದಲಾಗಿ ಪ್ರತಿಯೊಬ್ಬ ಆ ಮನುಷ್ಯನಲ್ಲಿ ಇರುತ್ತೆ. ಆತ ತನ್ನ ಫೀಲ್ಡ್ ನಲ್ಲಿ ಏನಾದ್ರೂ ದೊಡ್ಡದಾಗಿ ಸಾಧನೆ ಮಾಡಿರ್ತಾನೆ. ಸೆಲ್ಫ್ ಡಿಸಿಪ್ಲಿನ್ ಇಲ್ಲದೇನೆ ನೀವು ಸಕ್ಸಸ್ ಅನ್ನ ಊಹೆ ಮಾಡಲು ಆಗೋದಿಲ್ಲ. ನಾನ್ ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ. ಸಚಿನ್ ತೆಂಡೂಲ್ಕರ್ ಅವರ ಒಂದು ಮ್ಯಾಚ್ ಇತ್ತು. ಆಗ ಅವರು ತನ್ನ ಗೆಳೆಯನ ಬರ್ತ್ಡೇ ಪಾರ್ಟಿಗೆ ಹೋಗಿದ್ರು. ಆಗ ಅವರ ಕೋಚ್ ರಮಾಕಾಂತ್ ಅರ್ಚ್ರೇಕರ್ ಕೇಳಿದ್ರು ಎಲ್ಲಿಗೆ ಹೋಗಿದ್ದೆ ಅಂತ. ಆಗ ಸಚಿನ್ ಹೇಳಿದ್ರು ಫ್ರೆಂಡ್ ಬರ್ತ್ಡೇ ಪಾರ್ಟಿ ಇತ್ತು ಹೋಗಿದ್ದೆ ಅಂತಾರೆ. ಆಗ ಅವರ ಕೋಚ್ ಒಂದು ಕೆನ್ನೆಗೆ ಹೊಡಿತಾರೆ. ಇಲ್ಲಿ ಒಂದು ವಿಷಯ ಮಿಸ್ ಆಗಿತ್ತು, ಸೆಲ್ಫ್ ಡಿಸಿಪ್ಲಿನ್. ಸೆಲ್ಫ್ ಡಿಸಿಪ್ಲಿನ್ ಇಲ್ಲದೇನೆ ಸಚಿನ್ ತೆಂಡೂಲ್ಕರ್ ಗಾಡ್ ಆಫ್ ಕ್ರಿಕೆಟ್ ಆಗ್ತಾನೆ ಇರಲಿಲ್ಲ. ಆಗ ಸಚಿನ್ ಕೋಪ ಮಾಡಿಕೊಳ್ಳಲಿಲ್ಲ. ಒಂದ್ ವೇಳೆ ಇವತ್ತು ಬೇರೆಯವರ ಜೊತೆಗೆ ಈ ತರ ಆದ್ರೆ ತಮ್ಮ ಕೋಚ್ ಅನ್ನೇ ಬದಲಾವಣೆ ಮಾಡ್ತಾ ಇದ್ರು. ಆದ್ರೆ ಸಚಿನ್ ಸರ್ ಈ ತರ ಮಾಡಲಿಲ್ಲ. ಎಲ್ಲಾ ತಪ್ಪು ನಂದೇ, ನಾನೇ ಡಿಸಿಪ್ಲಿನ್ ಅನ್ನ ಪಾಲನೆ ಮಾಡಲಿಲ್ಲ, ನನಗೆ ಶಿಕ್ಷೆ ಆಗ್ಬೇಕು ಅಂತ ಅನ್ಕೊಂಡು ಮತ್ತೆ ಪ್ರಾಕ್ಟೀಸ್ ಮಾಡಲು ಪ್ರಾರಂಭ ಮಾಡಿದ್ರು. ನೋಡಿ, ಯಾರು ಒಬ್ಬ ಇಂತಹ ಲೀಡರ್, ಯಾರು ಒಬ್ಬ ಇಂತಹ ಅಲ್ಫಾ ಇಲ್ವೇ ಇಲ್ಲ, ಅವರಲ್ಲಿ ಡಿಸಿಪ್ಲಿನ್ ಇಲ್ಲದೆ ಇರೋನು. ಆದ್ರೆ ನಾವು ಡಿಸಿಪ್ಲಿನ್ ಅನ್ನೋ ವರ್ಡ್ ಕೇಳ್ತಾ ಇದ್ದಂತೆ ಒಂದೇ ಮಾತು ನೆನಪಿಗೆ ಬರುತ್ತೆ, ಡಿಸಿಪ್ಲಿನ್ ಅಂದ್ರೆ ಒತ್ತಾಯ ಇದೆ ಅಂತ ಅನ್ಸುತ್ತೆ. ಆದ್ರೆ ನಾ ಹೇಳ್ತೀನಿ, ಡಿಸಿಪ್ಲಿನ್ ಒತ್ತಾಯ ಅಲ್ಲ, ಬದಲಾಗಿ ಡಿಸಿಪ್ಲಿನ್ ಅಂದ್ರೆ ಅನಿವಾರ್ಯ ಆಗಿದೆ, ಇಂಪಾರ್ಟೆಂಟ್ ಆಗಿದೆ. ಒಂದ್ ವೇಳೆ ನೀವು ಒಂದು ಸಮಯಕ್ಕೆ ಒಂದು ಕೆಲಸ ಮಾಡುವ ನಿರ್ಧಾರ ಮಾಡಿದ್ರೆ, ಡಿಸಿಪ್ಲಿನ್ ನಿರ್ಮಾಣ ಮಾಡಿದ್ರೆ ಬೇರೆಯವರಿಂದ ನಿಮ್ಮ ಡಿಸಿಪ್ಲಿನ್ ಮುರಿಯೋದಕ್ಕೆ ಆಗುತ್ತಾ? ಖಂಡಿತ ಇಲ್ಲ. ಆದ್ರೆ ಕೇವಲ ಒಬ್ಬ ವ್ಯಕ್ತಿಯಿಂದ ನಿಮ್ಮ ಡಿಸಿಪ್ಲಿನ್ ಮುರಿಯಲು ಸಾಧ್ಯ ಆಗೋದು ಅದು ಕೇವಲ ನಿಮ್ಮಿಂದ ಮಾತ್ರ. ಈಗ ನೀವೇ ನಿರ್ಧಾರ ಮಾಡಿ, ನೀವೇ ನಿಮ್ಮ ಡಿಸಿಪ್ಲಿನ್ ಮುರಿತೀರಾ ಅಥವಾ ಮುರಿಯದೆ ಮೇಂಟೈನ್ ಮಾಡಿ ಅಲ್ಫಾ ಮೇಲಾಗಿ ಟಾಪ್ ಪೊಸಿಷನ್ ಮೇಲೆ ಹೋಗ್ತೀರಾ ಅಥವಾ ಇಲ್ಲ ಅನ್ನೋದು. ಪಾಯಿಂಟ್ ನಂಬರ್ 6, ವಿಷನ್ ಅಂಡ್ ಲಾಂಗ್ ಟರ್ಮ್ ಥಿಂಕಿಂಗ್. ನೀವು ಏನೇ ಮಾಡ್ತಾ ಇರಿ ಅದರಲ್ಲಿ ಲಾಂಗ್ ಟರ್ಮ್ ಥಿಂಕಿಂಗ್ ಮಾಡಿ. ನಾ ಇವತ್ತು ಮಾಡ್ತಾ ಇರೋದು 10 ವರ್ಷಗಳ ನಂತರ ಈ ಕೆಲಸದಿಂದ ನಾ ಯಾವ ಸ್ಥಾನದಲ್ಲಿ ಇರುತ್ತೇನೆ, ನಾನು ಈ ಕೆಲಸ ಯಾಕೆ ಮಾಡ್ತಾ ಇದ್ದೇನೆ, ಇದರಿಂದ ಮುಂದಿನ 5 ರಿಂದ 10 ವರ್ಷಗಳಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ, ಇದರಿಂದ ನನಗೆ ಏನು ಲಾಭ ಆಗುತ್ತೆ, ನನ್ನ ಜೊತೆಗೆ ಕೆಲಸ ಮಾಡುವವರಿಗೆ ಇದರಿಂದ ಏನ್ ಲಾಭ ಆಗುತ್ತೆ, ಜಗತ್ತಿನಲ್ಲಿ ಇದರಿಂದ ಏನ್ ವ್ಯಾಲ್ಯೂ ಆಡ್ ಆಗುತ್ತೆ, ನಾ ಇವಾಗ ಮಾಡ್ತಾ ಇರುವ ಕೆಲಸ 10 ವರ್ಷಗಳ ನಂತರ ಹೀಗೆ ಇರುತ್ತಾ ಅಥವಾ ಇಲ್ಲ, ಮತ್ತೆ 10 ವರ್ಷಗಳ ನಂತರ ನಾ ಯಾವ ಸ್ಥಾನದಲ್ಲಿ ಇರಬಹುದು, ಮತ್ತೆ ಈ ಕೆಲಸದಲ್ಲಿ ನಾ ಹೇಗೆ ಸಕ್ಸಸ್ಫುಲ್ ಆಗಬಹುದು, ಒಂದ್ ವೇಳೆ ಆದ್ರೂ ಅದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋ ಪೂರ್ತಿ ರೋಡ್ ಮ್ಯಾಪ್ ಏನಿದೆ, ವಿಷನ್ ಏನಿದೆ, ಪ್ರೊಸೆಸ್ ಏನಿದೆ, ಒಂದ್ ವೇಳೆ ಇದೆಲ್ಲವೂ ನಿಮ್ಗೆ ಕ್ಲಿಯರ್ ಆಗಿದ್ರೆ ನೀವು ಕೂಡ ಆಗಬಹುದು ಒಬ್ಬ ನಿಜವಾದ ಅಲ್ಫಾ. ನೋಡಿ, ಈ ಜಗತ್ತಿನಲ್ಲಿ ಅದೆಷ್ಟೋ ಜನ ಬಂದ್ರು ಮತ್ತೆ ಹೋದ್ರು, ಆದರೆ ಕೆಲವು ಜನ ಅಷ್ಟೇ ತಮ್ಮ ವಿಷನ್ ನಿಂದ ದೊಡ್ಡ ಬದಲಾವಣೆ ತಂದ್ರು. ಅವರು ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡಿದ್ರು. ಮತ್ತೆ ಅವರು ಸತ್ತ ನಂತರವೂ ಅವರ ಪ್ರಾಡಕ್ಟ್ ಗಳನ್ನ ನಾವು ಉಪಯೋಗ ಮಾಡುತ್ತೇವೆ. ಅವರ ಕಂಪನಿ ಇವತ್ತಿಗೂ ನಡೀತಾ ಇವೆ. ಅದಕ್ಕೆ ಯೋಚನೆ ಮಾಡುವುದು ಇದ್ರೆ ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡಿ. ಏಕೆಂದ್ರೆ ಲಾಂಗ್ ಟರ್ಮ್ ನಲ್ಲಿ ಯೋಚನೆ ಮಾಡಿದ್ರೆ ಲಾಂಗ್ ಟರ್ಮ್ ನಲ್ಲಿ ಗೆಲ್ತೀರಾ. ಅದೇ ಶಾರ್ಟ್ ಟರ್ಮ್ ಬಗ್ಗೆ ಯೋಚನೆ ಮಾಡಿದ್ರೆ ಶಾರ್ಟ್ ಟರ್ಮ್ ನಲ್ಲಿಯೇ ಮುಳುಗಿ ಹೋಗ್ತೀರಾ, ನೆನಪಿರಲಿ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬಾಯ್ ಬಾಯ್.